Dear students, combination of resistance na topic. ಎರಡು ಟೈಪ್ ಇದೆ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸಲ್ಲಿ. ಒಂದು ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸು, ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸು. ಎರಡು ಇಂಪಾರ್ಟೆಂಟ್. ಸೊ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸು, ಪ್ಯಾರಲಲ್ ಕಾಂಬಿನೇಷನ್ ಆಫ್ ಎರಡು ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಟಾಪಿಕಲ್ಲಿ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಆಯಿತು. ವಾಟ್ ಈಸ್ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅಂದರೆ ಇಫ್ ದ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್, ಅಥವಾ ಒನ್ ಆಫ್ಟರ್ ದಿ ಅನದರ್ ಅಂತ ಹೇಳ್ತಾರೆ, ಎಂಡ್ ಟು ಎಂಡ್ ಅಂತ ಹೇಳಿದ್ರೆ ಸಾಕು. ಸೊ ನೆಕ್ಸ್ಟ್ ಟಾಪಿಕ್ಕು ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್. ವಾಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್? ಇಫ್ ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಬಿಟ್ವೀನ್ ಟೂ ಕಾಮನ್ ಟರ್ಮಿನಲ್. ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಬಿಟ್ವೀನ್ ಟೂ ಕಾಮನ್, ಎರಡು ಕಾಮನ್ ಟರ್ಮಿನಲ್ ಮಧ್ಯೆ ರೆಸಿಸ್ಟೆನ್ಸ್ನ ನೀವು ಕನೆಕ್ಟ್ ಮಾಡಿದ್ರೆ ಅದನ್ನು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ಕ್ವಶನ್ ಕೇಳೋದೇನು ಕೇಳ್ತಾನೆ? ಸೊ 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ. ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಫ್ 2 or 3 ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಓಕೆ, ಸಣ್ಣದೊಂದು ಸರ್ಕ್ಯೂಟ್ ಬರೋದು. ಸೊ ಸರ್ಕ್ಯೂಟಲ್ಲಿ 3 ರೆಸಿಸ್ಟೆನ್ಸ್ ತೊಗೊತೀವಿ. ದೇರ್ ಆರ್ 3 ರೆಸಿಸ್ಟೆನ್ಸ್. ಒಂದು R1, ಇನ್ನೊಂದು R2, ಇನ್ನೊಂದು R3. ದಿಸ್ ಈಸ್ ದ ಸರ್ಕ್ಯೂಟ್ ಸಿಂಬಲ್ ಆಫ್ ರೆಸಿಸ್ಟೆನ್ಸ್. ಹೇಳಿದ್ದೀನಿ ಏನು ಸರ್ಕ್ಯೂಟ್ ಸಿಂಬಲ್ ಆಫ್ ರೆಸಿಸ್ಟೆನ್ಸ್ಗೆ ಏನಪ್ಪ ಅಂದರೆ, ಸೊ ಜಿಗ್ಜಾಗ್ 2 ಟರ್ಮಿನಲ್ ಇರುತ್ತೆ. ಕನ್ಸಿಡರ್ 3 ರೆಸಿಸ್ಟೆನ್ಸ್ R1, R2, R3 ಕನೆಕ್ಟೆಡ್ ಇನ್ ಪ್ಯಾರಲಲ್. ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂದರೆ 2 ಕಾಮನ್ ಟರ್ಮಿನಲ್, ಒಂದು ಎ ಅಂತ, ಇನ್ನೊಂದು ಬಿ, 2 ಟರ್ಮಿನಲ್ ಮಧ್ಯೆ ಕನೆಕ್ಟ್ ಮಾಡಬೇಕು. ಸೊ ಒಂದು ವೈರ್ ತೊಗೊಂಡು ಇಲ್ಲಿ ಕನೆಕ್ಟ್ ಮಾಡ್ತೀನಿ, ಇಲ್ಲಿಗೆ ಕನೆಕ್ಟ್ ಮಾಡ್ತೀನಿ. 2 ಕಾಮನ್ ಟರ್ಮಿನಲ್ ಮಧ್ಯೆ ಕನೆಕ್ಟ್ ಮಾಡಿದೆ. ಸೊ ಈ ಥರ ಕನೆಕ್ಟ್ ಮಾಡಿದಾಗ, ಸೊ ಬ್ಯಾಟರಿ, ದಿಸ್ ಈಸ್ ಕಾಲ್ಡ್ ಬ್ಯಾಟರಿ. ಸೊ ಒಟ್ಟು ಕರೆಂಟ್ ಎಷ್ಟಿರುತ್ತೆ ಅಂದರೆ I ಇರುತ್ತೆ, ದ ಟೋಟಲ್ ಕರೆಂಟ್ I. ಸೊ I1 ಅನ್ನೋದು ಕರೆಂಟ್ ಥ್ರೂ ದ ರೆಸಿಸ್ಟೆನ್ಸ್ R1, I2 ಇಸ್ ದ ಕರೆಂಟ್ ಥ್ರೂ ದ ರೆಸಿಸ್ಟೆನ್ಸ್ R2, I3 ಇಸ್ ದ ಕರೆಂಟ್ ಥ್ರೂ ದ ರೆಸಿಸ್ಟೆನ್ಸ್ R3. ಪೊಟೆನ್ಷಿಯಲ್ ಕಾಮನ್ ಇರುತ್ತೆ, ಎಲ್ಲದರಲ್ಲೂ ಪೊಟೆನ್ಷಿಯಲ್ ವಿ ಇರುತ್ತೆ. ಓಕೆ, ಸೊ ಇದಕ್ಕೆ ಈಕ್ವಲೆಂಟ್ ಪ್ಯಾರಲಲ್ ಕಾಂಬಿನೇಷನ್ನ ರೀಪ್ಲೇಸ್ ಮಾಡಿ ಸಿಂಗಲ್ ರೆಸಿಸ್ಟೆನ್ಸು, ಈಕ್ವಲೆಂಟ್ ರೆಸಿಸ್ಟೆನ್ಸು RP. ಸೊ ಬ್ಯಾಟ್ರಿ, ಸೊ ಒಟ್ಟು ಕರೆಂಟ್ ಎಷ್ಟು ಬರುತ್ತೆ? I, ಎಲ್ಲ ಮೂರಲ್ಲೂ ಸೇರಿ I, ಇದರಲ್ಲಿ ಒಂದು ಕೈ, ಒಟ್ಟು ಪೊಟೆನ್ಷಿಯಲು V. ಓ, ನೆಕ್ಸ್ಟ್ ಲೆಟ್ ಅಸ್ ಸ್ಟಾರ್ಟ್ ದ ಡಿರೈವೇಷನ್ ಸ್ಟಾರ್ಟ್ ಮಾಡಿ. ಸ್ವಲ್ಪ ಸಣ್ಣ ಸ್ಟೋರಿ ಬರೀವಿ. ಕನ್ಸಿಡರ್ 3 ರೆಸಿಸ್ಟೆನ್ಸ್ R1, R2, R3 ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಲೆಟ್ V is the common potential. And I is the main current. Let I1, I2, I3 are the current. I1, I2, I3 are the branch current ಅಂತ ಹೇಳ್ಬೋದು, ಕರೆಂಟ್ ಅಂತ ಹೇಳ್ಬೋದು. Our branch current passing through the resistance R1, R2, R3 respectively. ಓಕೆ, ಅದರಲ್ಲಿ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, V is the common potential across each resistor is same. Second point, the total current ಅಥವಾ main current is always equal to the sum of the individual current. ಅಂದರೆ according to this one, the main current is always equal to the sum of the individual current, I1 plus I2 plus I3. Equation 2. Equation 1. Okay, according to Ohm's law. So according to Ohm's law ಪ್ರಕಾರ ನಾನು ಬರೆದ್ರೆ, Ohm's law, what is Ohm's law? V is equal to I into R. ನಾನು ಕಂಡುಹಿಡಿಬೇಕಾದ್ರೆ ಅದೇನು ಕಂಡುಹಿಡಬೇಕು? I1, I2, I3. ಈ ಈಕ್ವೇಷನ್ಗೆ I ಫಾರ್ಮಿಗೆ ಬರುತ್ತೆ. I is equal to ಏನಾಗುತ್ತೆ? V by R. Similarly, so let us for first current. So what is the current? I1 is equal to voltage ಎಷ್ಟಿದೆ? V divided by resistance ಎಷ್ಟಿದೆ? R1. I1 is equal to V by R1. ಅದೇ ರೀತಿ I2 is equal to voltage V, resistance R2, V by R2.
ವಿ ಬೈ ಆರ್ ಟು. ಸೊ I3 ಇಸ್ ಈಕ್ವಲ್ ಟು ಏನಾಗುತ್ತೆ ವಿ ಬೈ ಆರ್, ವಿ R3, ವಿ ಬೈ R3. ಯೂಸಿಂಗ್ ಇನ್ ಈಕ್ವೇಷನ್ 1, ಯೂಸಿಂಗ್ ಇನ್ ಈಕ್ವೇಷನ್ 1, ಈಕ್ವೇಷನ್ನಲ್ಲಿ ಯೂಸ್ ಮಾಡಿ. I is equal to what is I1? V by R1. I1 ಅಂದರೆ V by R1. What is I2? V by R2. What is I3? V by R3. ಓಕೆ, I is equal to V ಕಾಮನ್ ತಗೋತೀನಿ. ಲೆಟ್ ಟೇಕ್ ದ V ಕಾಮನ್. ಅಲ್ಲಿಗೆ 1 divided by R1 ಪ್ಲಸ್ 1 divided by R2 ಪ್ಲಸ್ 1 divided by R3. So we call equation 2. Okay, now parallel combination of resistance replaced by single equivalent resistance. Parallel combination of resistance replaced by a equivalent resistance is which produces same effect as that of the combination of resistance. According to Ohm's law, V is equal to IR, I is equal to V by R. So what is the current? I. What is the voltage? V by R. Voltage is V divided by resistance is RB. We call equation 3. From equation 2 and 3, 2 and 3, 2 ಮತ್ತು 3 ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಆರ್ ಈಕ್ವಲ್, ರೈಟ್ ಹ್ಯಾಂಡ್ ಸೈಡ್ ಮಸ್ಟ್ ಬಿ ಈಕ್ವಲ್. ಅಲ್ಲಿಗೆ V ಡಿವೈಡೆಡ್ ಬೈ RP ಇಸ್ ಈಕ್ವಲ್ ಟು V ಇಂಟು 1 ಡಿವೈಡ್ ಬೈ R1 ಪ್ಲಸ್ 1 ಡಿವೈಡ್ ಬೈ R2 ಪ್ಲಸ್ 1 ಡಿವೈಡ್ ಬೈ R3. V ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ therefore 1 over RP is equal to 1 over R1 plus 1 over R2 plus 1 over R3. This is the expression for equivalent resistance when 3 resistors are connected in parallel. ಅಲ್ಲಿಗೆ in parallel combination, the reciprocal of the equivalent resistance is always equal to the sum of the reciprocal of the individual resistor. So this is the formula. Okay, by chance ಎರಡು ರೆಸಿಸ್ಟೆನ್ಸ್ ಮಾಡಿದ್ರೆ ನಾನು ಮತ್ತೆ ಹೇಳಲ್ಲ, ಇಲ್ಲಿ I3 ಬರಲ್ಲ, V by R3 ಬರಲ್ಲ, 1 by R3 ಬರಲ್ಲ. ಸೊ 1 by R3 ಬರಲ್ಲ. ಅಲ್ಲಿಗೆ ಫಾರ್ಮುಲಾ ಏನು ಬರುತ್ತೆ? ಇಫ್ 2 ರೆಸಿಸ್ಟರ್ಗೆ 1 over RP is equal to 1 over R1 plus 1 over R2. So this is the expression for ಏನಪ್ಪ ಅಂದರೆ ಇಫ್ 3 resistors are connected in parallel. ಸರ್ n ರೆಸಿಸ್ಟರ್ ಕೇಳಿದ್ರೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಹೌ ಟು ರೈಟ್ ದಿ n ರೆಸಿಸ್ಟೆನ್ಸ್? 1 over RP is equal to 1 over R1 plus 1 over R2 plus 1 over R3 dot so on n 1 over R. ಓಕೆ, ಸೊ ಅದೇ ಥರ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಒಂದು ಟಾಪಿಕ್ ಇದೆ. ಸೊ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಇದು ನಿಮಗೆ ನೀಟು ಸಿ ಇ ಟಿಗೆ ಬೇಕಾಗ್ಬೋದು, ನೋಡ್ರಿ ಅಂತ ಹೇಳಿರ್ತೀನಿ. ಇಫ್ n resistors are connected in series combination, each resistance is R. ಅಂದರೆ ಒಟ್ಟು ನನ್ನ ಹತ್ರ n ರೆಸಿಸ್ಟೆನ್ಸ್ ಇದೆ. n ಅಂದರೆ ನಂಬರ್ ಆಫ್ ರೆಸಿಸ್ಟೆನ್ಸು, ಒಂದೊಂದು ರೆಸಿಸ್ಟೆನ್ಸ್ ಇದೆ R ಈಕ್ವಲ್ ಆಗಿದೆ. ಸೊ ದೆನ್ ಫಾರ್ಮುಲಾ ಇಸ್ ಗಿವನ್ ಬೈ RS is equal to n into R. ಓಕೆ, what is RS formula? RS is equal to R1 plus R2 plus R3 plus R4 and so on. ಇಲ್ಲಿ ಒಟ್ಟು ಎಷ್ಟಿದೆ? n ಇದೆ, n into R ಆಗುತ್ತೆ. ಅದೇ ರೀತಿ in parallel combination, the formula is given by RP is equal to n over R. RP is equal to R over n. Okay, RP is equal to R over n. So this is the expression. ಸೊ ಇದೆರಡು ಸಿ ಇ ಟಿ ನೀಟ್ ಕ್ವಶನ್ಗೆ ಬೇಕಾಗುತ್ತೆ. ಓಕೆ, ಈ ಟಾಪಿಕ್ ಆದಮೇಲೆ ಇನ್ನೊಂದು ಕ್ವಶನ್ ಬರುತ್ತೆ, ಅವಾಗ ಕೇಳ್ತಾ ಇರ್ತಾರೆ, ಹೆಚ್ಚಿಗೆ ಕೇಳಿಲ್ಲ. ಗಿವ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೀರೀಸ್ ಕಾಂಬಿನೇಷನ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್. ಸೀರೀಸ್ ಕಾಂಬಿನೇಷನ್ಗೂ ಪ್ಯಾರಲಲ್ ಕಾಂಬಿನೇಷನ್ಗೂ ಡಿಫ್ರೆನ್ಸ್ನ ಕೇಳ್ತಾನೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ series combination and parallel combination? So okay, we make a 2 column series combination, ಇನ್ನೊಂದು parallel combination.
What is series combination? So definition ಬರೀಬೋದು. ಮೊದಲನೇ ಡಿಫರೆನ್ಸ್, ಫಸ್ಟ್ ಡಿಫರೆನ್ಸ್ you have to write the definition. If the resistance are said to be a series, if they are connected end to end, connected end to end. If the resistance are said to be a parallel, if they are connected between two common terminal, okay. In series combination, resistance are connected end to end. In parallel combination, resistance are connected between two common terminal. First point. Second point, the total potential difference. The total potential difference is equal to the sum of the individual potential difference. The total potential across the combination is equal to the sum of the individual potential difference. Okay, ಇಲ್ಲಿ the total current is always equal to the sum of the individual current. Sum of the individual current. Okay. Next, the series combination, in series combination it is called a potential divider. This potential divide ಮಾಡುತ್ತೆ. It is called potential divider. Potential divider. In parallel combination, current divider. Current na divide ಆಗುತ್ತೆ. It is called current divider in the circuit. Current divider in the circuit. ಮೂರು ಆಯ್ತು. Next one, what is the effective resistance series ಅಲ್ಲಿ? RS is equal to R1 plus R2 plus R3. What is the parallel combination? 1 over Rp is equal to 1 over R1 plus 1 over R2 plus 1 over R3. Effective resistance in series, RS is equal to R1 plus R2 plus R3. Effective resistance in parallel, 1 over Rp is equal to 1 over R1 plus 1 over R2 plus 1 over R3. Okay. Next point, ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟು, ಇದು ಅಷ್ಟೇ ಎಲ್ಲ ನೋಟ್ಸ್ಗೆ ಹಾಕಬೇಕು. ನೆಕ್ಸ್ಟ್ ಪಾಯಿಂಟ್ನಲ್ಲಿ ಆರ್ ಎಸ್ ಈಸ್ ಗ್ರೇಟರ್ ದ್ಯಾನ್ ದ ಗ್ರೇಟೆಸ್ಟ್ ಇಂಡಿವಿಜುವಲ್ ರೆಸಿಸ್ಟರ್. ಕಾನ್ಸೆಪ್ಟ್ ಕಷ್ಟ ಆಗುತ್ತೆ. ಆರ್ ಎಸ್ ಈಸ್ ಗ್ರೇಟರ್ ದ್ಯಾನ್ ದ ಗ್ರೇಟೆಸ್ಟ್ ಇಂಡಿವಿಜುವಲ್ ರೆಸಿಸ್ಟರ್. ಫಾರ್ ಎಕ್ಸಾಂಪಲ್, ನನ್ನ ಹತ್ರ 3 ರೆಸಿಸ್ಟೆನ್ಸ್ ಇದೆ. R1 2 ಓಮ್, R2 6 ಓಮ್, R3 3 ಓಮ್. ಇವು 3 ರೆಸಿಸ್ಟೆನ್ಸಲ್ಲಿ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಎಷ್ಟು? 6 ಓಮ್. ಗ್ರೇಟೆಸ್ಟ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಈಚ್ ಆಫ್ 3 ರೆಸಿಸ್ಟರ್, ದ ಗ್ರೇಟೆಸ್ಟ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಇಸ್ 6 ಓಮ್. ವಾಟ್ ಈಸ್ ಆರ್ ಎಸ್? R1 ಪ್ಲಸ್ R2 ಪ್ಲಸ್ R3. 6 ಪ್ಲಸ್ 2 8, 8 ಪ್ಲಸ್ 3 11. ಅಂದರೆ ಆರ್ ಎಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ ದ ಗ್ರೇಟೆಸ್ಟ್ ಇಂಡಿವಿಜುವಲ್ ರೆಸಿಸ್ಟರ್. ಓಕೆ. ನೆಕ್ಸ್ಟು ಆರ್ ಪಿ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆರ್ ಪಿ ಈಸ್ ಸ್ಮಾಲರ್ ದ್ಯಾನ್ ದ ಲೋಯೆಸ್ಟ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಇದರಲ್ಲಿ ಕಮ್ಮಿ ಇರೋದು ಯಾವುದು? ಆರ್ ಪಿ. ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಕಮ್ಮಿ ಇರೋದು, ವೆರಿ ಲೋ ಇರೋದು 2 ಓಮ್. 2 ಓಮ್ಗಿಂತ ಕಮ್ಮಿ ಇರುತ್ತೆ ಆರ್ ಪಿ. ಓಕೆ, ಇಷ್ಟು ಹೇಳಬೇಕು. in series combination, equivalent resistance is greater than the greatest individual resistor. In parallel combination, equivalent resistance is smaller than the smallest individual resistor. This is one point. Okay. The effective resistance increases in series combination. Effective resistance increases in series combination. Effective resistance decreases in parallel combination. Effective resistance increasing in series combination, effective resistance decreasing in parallel combination. Sum ಮಾಡಿದ್ರೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದಾಗ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ. ಸೊ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್, ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಡಿಫ್ರೆನ್ಸ್ ತುಂಬ ಇಂಪಾರ್ಟೆಂಟ್. ಏನು ಪಾಠ ಮಾಡ್ತಾಯಿದ್ದೀನೋ, ಏನು ಲೆಸನ್ ಕೇಳ್ತಾ ಇದ್ದೀರೋ ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡಿಕೊಂಡು ವರ್ಕ್ ಮಾಡಿ. ಓಕೆ. ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ಮತ್ತು ಈ ಎಕ್ಸ್ಪ್ರೆಷನ್ನ ಪ್ರಾಬ್ಲಮ್ಸಲ್ಲಿ ಹೆಚ್ಚಿಗೆ ಯೂಸ್ ಮಾಡ್ತಾನೆ. ಆವಾಗವಾಗ ಎಕ್ಸಾಮ್ಸಲ್ಲಿ ಈ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ನ ರೈಸ್ ಮಾಡಿದ್ದಾರೆ. ವಾಟ್ ಈಸ್ ದ ಟಾಪಿಕ್? ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಬ್ರಾಂಚ್ ಕರೆಂಟ್ when 2 resistors are connected in parallel.
ಎರಡು ರೆಸಿಸ್ಟೆನ್ಸನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಎಕ್ಸ್ಪ್ರೆಷನ್ ಫಾರ್ ಬ್ರಾಂಚ್ ಕರೆಂಟ್. ಓಕೆ, ಕನ್ಸಿಡರ್ ಟೂ ರೆಸಿಸ್ಟೆನ್ಸ್ R1 and R2. Consider two resistance R1 and R2 are connected in parallel. Let V is the common potential because two resistors are connected in parallel. V is the common potential. I be the main current. I1 and I2 are the branch current. I1 and I2 are the branch current passing through the resistance R1, R2 respectively is as shown in the figure. Therefore, the main current is equal to the sum of the individual current. I is equal to I1 plus I2. Okay. Listen here. I1 ಕ್ಯಾಲ್ಕುಲೇಟ್ ಮಾಡ್ತೀನಿ ಈ ಈಕ್ವೇಷನ್ಲಿ. I1 ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ಲಸ್ I2 ಕಡೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಅಂದರೆ I1 is equal to I minus I2. ಸಿಮಿಲರ್ಲಿ I2 ಕಂಡಿದ್ದೀನಿ. ಸೊ I ಪ್ಲಸ್ I1 go to the side, it becomes minus. I2 is equal to I minus I1. Equation 1 and 2. Okay. Already we know that if the two resistors are connected in parallel, potential difference must be same. Athwa potential difference must be common. According to that one, the potential difference across resistance R1 is always equal to the potential difference across resistance R2. What is the formula for potential difference? V is equal to I into R. Ohm's law. Potential difference V is equal to I into R. That one. According to what is the potential difference? V is equal to I1 into R1. I1 into R1 equals V is equal to I2 into R2. I2 into R2. ಇದು ರೆಸಿಸ್ಟೆನ್ಸು, ಆ ಪೊಟೆನ್ಷಿಯಲ್ ಡಿಫ್ರೆನ್ಸು ರೆಸಿಸ್ಟೆನ್ಸ್ R1 ಅಲ್ಲಿ ಎಷ್ಟಿರುತ್ತೆ, I1 R1. ಪೊಟೆನ್ಷಿಯಲ್ ಡಿಫ್ರೆನ್ಸು ರೆಸಿಸ್ಟೆನ್ಸ್ R2 ನಲ್ಲಿ ಎಷ್ಟಿರುತ್ತೆ, I2 R2. ಓಕೆ, we call equation 3. Now substituting equation 2 in equation 3. Substitute equation 2 in equation 3. We get substitution ಮಾಡಿದ್ರೆ ಏನಾಗುತ್ತೆ, I1 R1 is equal to, so what happens to equation 2? Equation 2 ನೋಡಿ, I2 ಜಾಗದಲ್ಲಿ ಏನಿದೆ, I minus I1. I2 is equal to I minus I1. I minus I1 into R2. Now I1 into R1 is equal to product ಮಾಡಿ, I into R2 I R2 minus I1 into R2 I1 R2. Now minus I1 R2 comes to this side, it becomes plus I1 R1 plus I1 R2 is equal to I into R2. Now take common I1. ಅಲ್ಲಿಗೆ I1 into R1 plus R2 is equal to I into R2. Therefore I1 ಇಲ್ಲೇ ಇಟ್ಕೊಳ್ಳಿ, R1 plus R2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋ ಡಿನಾಮಿನೇಟರ್ ಇರುತ್ತೆ. ಅಂದರೆ I1 is equal to I into R2 divided by R1 plus R2. This is the expression for branch current. ಸರ್, ಇದನ್ನು ವರ್ಡಿಂಗ್ಸಲ್ಲಿ ಫ್ರೇಮ್ ಮಾಡ್ಬೋದು. ಹೇಗೆ ಸರ್ ಅಂದರೆ, ದಿಸ್ ಈಸ್ ದ ಬ್ರಾಂಚ್ ಕರೆಂಟ್, ದಿಸ್ ಈಸ್ ಆಲ್ಸೋ ಬ್ರಾಂಚ್ ಕರೆಂಟ್. ಸೊ ಏನು ಮಾಡ್ತೀನಿ ಅಂದರೆ, I1 ಅಂದರೆ ಬ್ರಾಂಚ್ ಕರೆಂಟ್. ವಾಟ್ ಈಸ್ I1? ಬ್ರಾಂಚ್ ಕರೆಂಟ್ equals, what is I? Main current. Branch current equals main current into I1 ಇದೆ, R2 ಇದೆ, ಅಲ್ಲಿಗೆ ರೆಸಿಸ್ಟೆನ್ಸ್ ಆಫ್ ಅದರ್ ಬ್ರಾಂಚ್. ಕರೆಂಟ್ I1 ಇದ್ದರೆ ಈ ಬ್ರಾಂಚಿಂದ ರೆಸಿಸ್ಟೆನ್ಸ್ ಆಫ್ ಅದರ್ ಬ್ರಾಂಚ್ divided by
total resistance R1 plus R2, total resistance. This is the expression for branch current. What is the expression for branch current? Branch current is equal to main current into resistance of other branch divided by total resistance. So similarly ಅದೇ ರೀತಿ ಬರೀಬೋದು. What happens I2? I2 is the branch current. I2 is the branch current. What is the main current? I. What is the resistance of other branch? The resistance of other branch means R1 divided by total resistance R1 plus R2. This is the expression for branch current. This is the expression for branch current. Okay. So once again I repeat, what is the expression for branch current? Branch current is equal to main current into resistance of other branch divided by total resistance. ಓಕೆ, ನೀವು ಇದರಲ್ಲೆಲ್ಲ ಎಕ್ಸ್ಪ್ರೆಷನ್ ನೋಡ್ಬೋದು. ಈ ಈಕ್ವೇಷನ್ ತೊಗೊಂಡ್ರೆ ಇನ್ ದಿಸ್ ಈಕ್ವೇಷನ್ ನೋಟ್ ಅಂತ ಹಾಕಿದರೆ I1 R1 is equal to I2 R2. ಓಕೆ, ಅದರಲ್ಲಿ R1 ಕೆಳಗಡೆ ಬರುತ್ತೆ, R2 ಕೆಳಗಡೆ ಬರುತ್ತೆ. ಅಲ್ಲಿಗೆ I1 R2 is equal to I2 R1. ಅಂದರೆ ಇಫ್ ದ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ದ ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಆಫ್ ಬ್ರಾಂಚಸ್, ಕರಸ್ಪಾಂಡಿಂಗ್ ಬ್ರಾಂಚಸ್. ಅಂದರೆ ಕರೆಂಟು ಮತ್ತು ಕರಸ್ಪಾಂಡಿಂಗ್ ಬ್ರಾಂಚಸ್ನ ರೆಸಿಸ್ಟೆನ್ಸು ಎರಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ. ಅದನ್ನು ಒಂದು ಎಕ್ಸ್ಪ್ಲನೇಷನ್ ಹೇಳ್ಬೋದು. ಲಿಸನ್ ಇಯರ್, ನೆಕ್ಸ್ಟ್ ಟಾಪಿಕ್ಕು ಎಲೆಕ್ಟ್ರಿಕ್ ಸೆಲ್. ಎಲೆಕ್ಟ್ರಿಕ್ ಸೆಲ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಒಂದು ಕೆಮಿಕಲ್ ಎನರ್ಜಿನ ಸೊ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊತ ಒಂದು ಡಿವೈಸ್ನ ಎಲೆಕ್ಟ್ರಿಕ್ ಸೆಲ್. ಇಟ್ ಈಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಎನಿ ಸೆಲ್ ಆ್ಯಸ್ ಎ ಎಬಿಲಿಟಿ ಟು ಡಿರೈವ್ ಎ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಎ ಸರ್ಕ್ಯೂಟ್. ಯಾವುದೇ ಒಂದು ಸರ್ಕ್ಯೂಟ್ನಲ್ಲಿ ಆ ಸೆಲ್ಲು ಏನು ಮಾಡುತ್ತೆ ಅಂದರೆ ಒಂದು ಎಲೆಕ್ಟ್ರಿಕ್ ಚಾರ್ಜನ್ನು ಡಿರೈವ್ ಅಂದರೆ ಮೂವ್ ಮಾಡಲಿಕ್ಕೆ ಒಂದು ಎಬಿಲಿಟಿ ಇರುತ್ತೆ. ಅದನ್ನು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರೀತಾರೆ. EMF ಆಫ್ ಎ ಸೆಲ್ ಅಂತ ಕರೀತಾರೆ. EMF ಅಂತ ಕರೀತಾರೆ. EMF ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಂಪಾರ್ಟೆಂಟ್ ಡೆಫಿನೇಷನ್. ಇಲ್ಲಿ ಬೇಕಾದ ಡೆಫಿನೇಷನ್ ಡಿಫೈನ್ EMF ಅಂತ ಕೇಳ್ತಾನೆ. EMF ಅಂದರೆ ಡೆಫಿನೇಷನ್ ಸುಮಾರು ಸಲ ಕೇಳಿದಾನೆ. ಡಿಫೈನ್ EMF ಆಫ್ ಎ ಸೆಲ್. ಒಂದು ಸೆಲ್ನ EMF ಆಫ್ ಎ ಸೆಲ್ is defined as the energy required to derive a unit positive charge through a circuit. ಅಂದರೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಒಂದು ಸರ್ಕ್ಯೂಟ್ನಲ್ಲಿ ಏನೋ ಡಿರೈವ್ ಮಾಡಲಿಕ್ಕೆ ಅಂದರೆ ಪಾಸ್ ಮಾಡಲಿಕ್ಕೆ ಏನು ಎನರ್ಜಿ ಬೇಕೋ ಆ ಎನರ್ಜಿನ EMF ಆಫ್ ಎ ಸೆಲ್. EMF of a cell is defined as the energy required to derive a unit positive charge through a circuit. is called ಅಂದರೆ EMF of a cell. ಸಖತ್ ಇಂಪಾರ್ಟೆಂಟು, 1 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇಂಪಾರ್ಟೆಂಟ್. ನೆಕ್ಸ್ಟು ಈ EMF of a cell is always numerically equal to the potential difference between positive and negative electrode of the open circuit. ಅಂದರೆ ಈ ಯಾವ EMF ಆಫ್ ಎ ಸೆಲ್ಲು ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್ ಆಫ್ ಓಪನ್ ಸರ್ಕ್ಯೂಟ್. ಒಂದು ಸರ್ಕ್ಯೂಟ್ ಓಪನ್ ಆಗಿದ್ದಾಗ ಎಲ್ಲ EMF ಆಫ್ ಸೆಲ್ಲು ಸೊ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ನೆಗೆಟಿವ್ ಟರ್ಮಿನಲ್ಗೆ ಈಕ್ವಲ್ ಆಗುತ್ತೆ. ಓಕೆ ಸರ್, ವಾಟ್ ಈಸ್ ದ SI ಯೂನಿಟ್ ಆಫ್ EMF ಆಫ್ ಎ ಸೆಲ್? EMF ಆಫ್ ಎ ಸೆಲ್ಗೆ SI ಯೂನಿಟ್ ಏನಪ್ಪ ಅಂದರೆ ವೋಲ್ಟ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೂ ವೋಲ್ಟು, EMF ಆಫ್ ಸೆಲ್ಗೂ ವೋಲ್ಟ್ಸ್. ಇಂಪಾರ್ಟೆಂಟ್ ಕ್ವಶನು, ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾಯಿದ್ದೀನಿ. EMF ಆಫ್ ಎ ಸೆಲ್, ಡಿಫೈನ್ EMF ಆಫ್ ಎ ಸೆಲ್. EMF of a cell is defined as the energy required to derive a unit positive charge through a circuit. ಓಕೆ, ಇದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಸೆಲ್. ಇದು ಅಷ್ಟೇ ಇಂಪಾರ್ಟೆಂಟು. ಈ ಎರಡು ಡೆಫಿನೇಷನ್ ಕೇಳಿದ್ರೆ 2 ಮಾರ್ಕ್ಸಿಗೆ, ಯಾವ್ದಾರ ಒಂದು ಕೇಳಿದ್ರೆ 1 ಮಾರ್ಕ್ಸಿಗೆ, ಎರಡೂ ಕೇಳಿದ್ರೆ 2 ಮಾರ್ಕ್ಸಿಗೆ.
ವಾಟ್ ಈಸ್ ಇ ಎಮ್ ಎಫ್ ಆಫ್ ಎ ಸೆಲ್? ನೋಡಿ, ಯಾವುದೇ ಒಂದು ಸೆಲ್ ತೊಗೊಂಡ್ರೆ ಆ ಸೆಲ್ಲಿನ ಕೆಲಸ ಏನಪ್ಪ ಅಂದರೆ ಟು ಪ್ರೊಡ್ಯೂಸ್ ಎ ಕರೆಂಟ್. ಈಗ ಸೆಲ್ಲನ್ನು ಹೆಂಗೆ ಡಿನೋಟ್ ಮಾಡಿ, ಸೆಲ್ ಅಂದರೂ ಅದೇ, ಬ್ಯಾಟ್ರಿ ಅಂದರೂ ಅದೇ. ಒಂದು ಸೆಲ್ಲನ್ನ ಡಿನೋಟ್ ಮಾಡ್ಬೇಕು, ಸರ್ಕ್ಯೂಟ್ ಸಿಂಬಲ್ಲು ದರ್ ಇಸ್ ಎ ಲಾರ್ಜ್ ಸೈಜ್ ಒನ್ ಲೈನ್, ಸ್ಮಾಲ್ ಸೈಜ್ ಒನ್ ಲೈನ್, 2 ಟರ್ಮಿನಲ್ಸ್, ಒನ್ ಪಾಸಿಟಿವ್ ಒನ್ ಅದರ್ ನೆಗೆಟಿವ್. ಇದು ಸೆಲ್ ಅಂತ ಡಿನೋಟ್ ಮಾಡ್ತೀವಿ, ಅಥವಾ ಬ್ಯಾಟ್ರಿ ಅಂತಲೇ ಕರೀತಾರೆ. ಸರ್, ಈ ಸೆಲ್ಲು ಏನಕ್ಕೆ ಯೂಸ್ ಮಾಡ್ತೀವಿ? ಟು ಫ್ಲೋ ಆಫ್ ಕರೆಂಟ್. ಆದರೆ ಇಂಥ ಒಂದು ಸೆಲ್ನಲ್ಲಿ ಕರೆಂಟನ್ನ ಫ್ಲೋ ಆಗದಂಗೆ ಒಂದು ಆಪೋಸ್ ಮಾಡ್ತಾ ಇರತ್ತೆ. ಕರೆಂಟ್ ಫ್ಲೋ ಆಗೋದು ಬೇಡ ಅಂತ ಒಂದು ಆಪೋಸ್ ಮಾಡುತ್ತೆ. ಅದು ಎಲ್ಲಿರುತ್ತೆ? ಸೆಲ್ ಒಳಗಡೆ ಇರುತ್ತೆ. ದಟ್ ಈಸ್ ಕಾಲ್ಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್. ಬೇಲಿನೇದು ಒಲ ಮೇದು ಅಂತಾರಲ್ಲ, ಜಸ್ಟ್ ಲೈಕ್. ಗೊತ್ತಾ? ಹೌ ಟು ಡಿಫೈನ್, ಕೇಳಿಸ್ಕೊಳ್ಳಿ, ಇಂಪಾರ್ಟೆಂಟ್. ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್ ಈಸ್ ಡಿಫೈನ್ಡ್ ಆಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಸೆಲ್ ಇಟ್ ಸೆಲ್ಫ್. Resistance offered by the cell itself to flow of electric current in a circuit. The resistance offered by the source cell, the resistance offered by the cell itself to flow of electric current is called internal resistance of a cell. It is denoted by small r. Small r on the internal resistance of a cell. What is the SI unit of internal resistance? Ohm. Resistance gu ohm, internal resistance gu ohm barutte. These are the two important definition. Okay, next topic, Ohm's law applied to a simple circuit. Ohm's law applied to a simple circuit. Okay. This is cell. ದೊಡ್ಡ ಲೈನು, ಸಣ್ಣ ಲೈನು, ದೊಡ್ಡ ಲೈನ್ನ ಪಾಸಿಟಿವು, ಸಣ್ಣ ಲೈನ್ನ ನೆಗೆಟಿವ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಇದನ್ನು ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್. ಇದು ಎಕ್ಸ್ಟರ್ನಲ್, ಹೊರಗಡೆ ರೆಸಿಸ್ಟೆನ್ಸ್, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ದಿಸ್ ಈಸ್ ಕಾಲ್ಡ್ ಕೆ. ಕೀ ಅಂತ ಕರೀತಾರೆ. ಕೆ ಅಂದರೆ ಕೀ. ನೆಕ್ಸ್ಟ್, ಸೊ ಇದು ಕನೆಕ್ಟ್ ಮಾಡಿ. ಇದರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಐ, ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಐ. ಇದಕ್ಕೆ ಇ ಎಮ್ ಎಫ್ ಇದೆ ಸೆಲ್ಲಿಗೆ ಇ ಎಮ್ ಎಫ್ನ ಇ ಅಂತ ತಗೊತೀವಿ. ಇ ಈಸ್ ದ ಇ ಎಮ್ ಎಫ್ ಆಫ್ ಎ ಸೆಲ್ ಆ್ಯಂಡ್ ಆರ್ ಈಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಹೌ ಟು ಅಪ್ಲೈ ದ ಓಮ್ಸ್ ಲಾ ಟು ಎ ಸಿಂಪಲ್ ಸರ್ಕ್ಯೂಟ್? ಒನ್ ಆಫ್ ದ ಎಕ್ಸ್ಪ್ರೆಷನ್ ಪ್ರಾಬ್ಲಮ್ಸ್ಗೆ ಇಂಪಾರ್ಟೆಂಟು ಏನದು? ಕನ್ಸಿಡರ್ ಎ ಸೆಲ್ ಆಫ್ ಇ ಎಮ್ ಎಫ್ ಇ and internal resistance small r is connected to a external resistance r. And I is the main current. When the cell derive a unit charge through a circuit, hence it requires a energy. ಅದು ವರ್ಕ್ ಡನ್, ಎನರ್ಜಿ ಅಥವಾ ವರ್ಕ್ ಡನ್ ಬೇಕು. ಸೊ ಈ ವರ್ಕ್ ಡನ್ನು ಎರಡು ಬರುತ್ತೆ. ಒಂದು ಎಕ್ಸ್ಟರ್ನಲ್ ವರ್ಕ್ ಡನ್ ಆರ್, ಇನ್ನೊಂದು ಇಂಟರ್ನಲ್ ವರ್ಕ್ ಡನ್ನು ಆರ್. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ಗೂ ವರ್ಕ್ ಡನ್ ಬೇಕು, ಇಂಟರ್ನಲ್ ರೆಸಿಸ್ಟೆನ್ಸ್ಗೂ ವರ್ಕ್ ಡನ್ ಬೇಕು. ಓಕೆ, ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಆರ್? ಇದ್ರ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ಲ? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರೀತಿದ್ದೀನಿ. ಕರೆಂಟ್ ಎಷ್ಟಿದೆ? ಐ, ರೆಸಿಸ್ಟೆನ್ಸ್ ಅಂದರೆ ಐ ಇಂಟು ಆರ್. ಸಿಮಿಲರ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಸ್ಮಾಲ್ ಆರ್ ಇಲ್ಲಿ. ಸೊ ಐ ಇಂಟು ಆರ್, ಕರೆಂಟ್ ಎಷ್ಟು ಪಾಸ್ ಆಗುತ್ತೆ? ಐ ಬರುತ್ತೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಇದೆ, ಐ ಇಂಟು ಸ್ಮಾಲ್ ಆರ್. ನೆಕ್ಸ್ಟ್, ಇ ಎಮ್ ಎಫ್ ಆಫ್ ಎ ಸೆಲ್ is given by potential difference across R plus potential difference across small r. EMF of a cell is given by potential difference across external resistance R plus potential difference internal resistance small r. E is equal to, what is the potential difference across capital R?
I into R plus what is the potential difference across small r? I into small r. Okay. So E is equal to I ಕಾಮನ್ ತಗೊಳ್ಳಿ. I ಕಾಮನ್ ತಗೊಂಡ್ರೆ ಉಳ್ಕೊಳ್ಳೋದೇನು R plus small r. E is equal to I R plus small r. Therefore I ನ ಇಲ್ಲೇ ಇಟ್ಕೊಳ್ಳಿ, ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಡಿನಾಮಿನೇಟರ್ ಬರುತ್ತೆ. ಅಂದರೆ I is equal to E divided by capital R plus small r. This is the expression for main current. Last time ಮಾಡಿದ್ದು expression for branch current. Branch current is equal to main current into resistance of the other branch divided by total resistance. ಇಲ್ಲಿ main current is equal to EMF of a cell divided by external resistance plus internal resistance of a cell. This is the expression for main current. ಒಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. Main current is equal to the EMF of a cell divided by external resistance plus internal resistance. Students, ಪ್ಲೀಸ್ ಕೊಟ್ಟರೆ ಮಾಡಿರೋ ಟಾಪಿಕ್ ಏನೇನು ಬೋರ್ಡ್ ಮೇಲೆ ಮಾಡಿರ್ತೀನೋ ಎಲ್ಲ ಟಾಪಿಕ್ಕು ನೋಟ್ಸಿ ಮಾಡಬೇಕು. ನೋಟ್ಸಲ್ಲಿ ಕಾಪಿ ಮಾಡಿ 1 ಸೆಕೆಂಡ್ ಯು ಹ್ಯಾವ್ ಟು ರೀಡ್ ವೆರಿ ವೆಲ್. ಡೋಂಟ್ ವೇಸ್ಟ್ ದ ಟೈಮ್. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಲ್ತ್ಕೊಳ್ಳಿ. ಸೊ ಆ್ಯಸ್ ಸೂನ್ ಆ್ಯಸ್ ಕಾಲೇಜ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಚಾಪ್ಟರ್ ಮೇಲೂ ಟೆಸ್ಟ್ ಇರುತ್ತೆ.